ಈಗ ಅಗ್ನಿಶಾಮಕ ದಳ ಪ್ರಯತ್ನ ಮಾಡ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ನಗರದ ಆರ್ಟಿ ನಗರದಲ್ಲಿ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ರಾತ್ರಿಯಿಡೀ ಮಳೆ ನೀರಿನಲ್ಲಿ ಜನರು ಜಾಗರಣೆ ಮಾಡಿದ್ದಾರೆ. ರಾಜಕಾಲುವೆ ಮುಚ್ಚಿರುವುದರಿಂದ ಚರಂಡಿ ನೀರು ಮನೆಗೆ ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಚಿಕ್ಕಬಳ್ಳಾಪುರದಲ್ಲೂ ರಾತ್ರಿಯಿಡೀ ಮಳೆರಾಯ ಆರ್ಭಟಿಸಿದ್ದಾನೆ. ಹೀಗಾಗಿ ಅಪಾಯಕಾರಿ ಮಟ್ಟದಲ್ಲಿ ಚಿತ್ರಾವತಿ ನದಿ ತುಂಬಿ ಹರಿತಾ ಇದೆ. ನದಿ ನೀರು ಹೆಚ್ಚಳವಾಗಿದ್ದು ರಸ್ತೆ ಮೇಲೆ ನೀರು ಹರಿತಾ ಇದೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮೈಸೂರಿನಲ್ಲಿ ಜಿಟಿಜಿಟಿ ಮಳೆ ಮುಂದುವರೆದಿದೆ. ಜಿಟಿಜಿಟಿ ಮಳೆಗೆ ಮನೆ ಕುಸಿತವಾಗಿದೆ. ಅವಶೇಷಗಳ ಅಡಿ ಸಿಲುಕಿದ್ದ 5ರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿ ಈ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯಲ್ಲೂ ವರುಣ ಅಬ್ಬರಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಬೈಕೊತ್ತೂರು ಗ್ರಾಮದಲ್ಲಿ ದೊಡ್ಡ ಕೆರೆಕಟ್ಟೆ ಒಡೆದು ನೀರು ಪೋಲಾಗಿದೆ. ಕೆರೆಕಟ್ಟೆ ಒಡೆದಿದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ಬೆಳೆಗಳು ಹಾನಿಯಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲೂ ಭಾರೀ ಮಳೆ ಸುರಿತಾ ಇದೆ. ಚನ್ನಗಿರಿ ತಾಲೂಕಿನ ಚಿಕ್ಕಮಲ್ಲಿ ತಾಂಡ, ಮೂಡಗೇರಿ ಸೇರಿದಂತೆ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡಿದ್ರು. ಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಮನೆಗಳಿಗೆ ನೀರು ನುಗ್ಗಿದೆ ಅಂತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ 3 ಕೃಷಿ ಕಾಯ್ದೆಗಳನ್ನು ಇವತ್ತು ವಾಪಸ್ ಪಡೆದಿದೆ. ಕಳೆದ 1 ವರ್ಷದಿಂದ ನಿರಂತರವಾಗಿ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ರೈತರು ದೆಹಲಿಯ ಗಡಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. ಇಂದು ಮಾತನಾಡಿದ ಪ್ರಧಾನಿ ಮೋದಿ ಕೃಷಿ ಮಸೂದೆಗಳನ್ನು ವಾಪಸ್ ತೆಗೆದುಕೊಳ್ಳುವುದಾಗಿ ಘೋಷಣೆ ಮಾಡಿದ್ದಾರೆ. ರೈತ ಬಂಧುಗಳು ತಮ್ಮ ತಮ್ಮ ಹೊಲ ತೋಟಗಳಿಗೆ ವಾಪಸ್ ಹೋಗಿ ಕೃಷಿಯಲ್ಲಿ ತೊಡಗಿಕೊಳ್ಳಿ ಅಂತ ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ. आज मैं आपको पूरे देश को ये बताने आया हूं कि हमने 3 कृषि कानूनों को वापस लेने का, रिपील करने का निर्णय लिया. इस महीने के अंत में शुरू होने जा रहे संसद सत्र में, इसी महीने में हम 3 कृषि कानूनों को रिपील करने की संवैधानिक प्रक्रिया को पूरा कर देंगे. साथियों, मैं आज अपने सभी आंदोलनरत किसान साथियों से आग्रह कर रहा हूं, आज गुरु पर्व का पवित्र दिन है. अब आप अपने अपने घर लौटे, अपने खेत में लौटे, अपने परिवार के बीच लौटे. आइए एक नई शुरुआत कर नए सिरे से आगे बढ़ते हैं. साथियों, आज ही सरकार ने कृषि क्षेत्र से जुड़ा एक और अहम फैसला लिया है. ರೈತರ ಹೋರಾಟಕ್ಕೆ ಐತಿಹಾಸಿಕ ಜಯ ಸಿಕ್ಕಿದೆ ಎಂದು ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ 5 ರಾಜ್ಯಗಳ ಚುನಾವಣೆ ದೃಷ್ಟಿಯಿಂದ 3 ಕೃಷಿ ಕಾನೂನು ವಾಪಸ್ ಪಡೆದಿದೆ. ತಡವಾಗಿ ಎಚ್ಚೆತ್ತುಕೊಂಡಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಡಿಕೆಶಿ ಹೇಳಿದರು. ಬೈ ಎಲೆಕ್ಷನ್ಸ್ ಮುಗಿದ ಮೇಲೆ ಯುಪಿ ಎಲೆಕ್ಷನ್ ಬರ್ತಾ ಇದೆ, ಪಂಜಾಬ್ ಎಲೆಕ್ಷನ್ ಬರ್ತಾ ಇದೆ, 5 ರಾಜ್ಯದ ಎಲೆಕ್ಷನ್ ಬರ್ತಾ ಇದೆ. ಮತದಾರನ ತೀರ್ಪು ಇದೆಯಲ್ಲ, ಮತದಾರನ ಶಕ್ತಿ ಇದೆಯಲ್ಲ, ಮತದಾರನ ಏನು ಒಂದು ಅಭಿಪ್ರಾಯ ಇದೆಯಲ್ಲ, ಇದು ಮುಂದೆ ಯಾರ ಅಭಿಪ್ರಾಯ ಕೂಡ ಏನು ಆಗಲಿಕ್ಕೆ ಸಾಧ್ಯ ಇಲ್ಲ. ಟೆಂಪ್ರರಿ. ಇವತ್ತು ಅದನ್ನು ಎಚ್ಚೆತ್ತುಕೊಂಡು ಇವತ್ತು ವಾಪಸ್ಸು ತೆಗೆದುಕೊಂಡಿದ್ದಾರೆ. ಅಟ್ಲೀಸ್ಟ್ ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದು ದೇಶದ ಮಣ್ಣಿನ ಮಕ್ಕಳ ಅಭೂತಪೂರ್ವ ಹೋರಾಟದ ಗೆಲುವು ಇದಾಗಿದೆ. ಕಾಯ್ದೆ ವಿರುದ್ಧ ಹೋರಾಟ ಮಾಡಿ ಮಡಿದವರಿಗೆ ಪರಿಹಾರ ಕೊಡಬೇಕು. ಕೇಂದ್ರ ಸರ್ಕಾರ 25 ಲಕ್ಷ ಪರಿಹಾರ ಘೋಷಿಸಬೇಕು ಅಂತ ಸಿದ್ದು ಒತ್ತಾಯಿಸಿದ್ರು. ಇನ್ನು ದೆಹಲಿಯಲ್ಲಿ ಮಾತನಾಡಿರೋ ಮಲ್ಲಿಕಾರ್ಜುನ್ ಖರ್ಗೆ ಇದು ರೈತರ ಗೆಲುವು, ರೈತರ ಮುಂದೆ ಕೇಂದ್ರ ಸರ್ಕಾರ ಮಣಿದಿದೆ ಅಂತ ಹೇಳಿದರು. ಕಳೆದ 10 ತಿಂಗಳಿಗೂ ಹೆಚ್ಚು ಕಾಲದಿಂದ ರೈತರು ಮತ್ತು ವಿರೋಧ ಪಕ್ಷದವರು ರೈತ ವಿರೋಧಿ ಕಾನೂನುಗಳನ್ನು ಏನು ತಂದಿದ್ರು, 3 ಕಾನೂನುಗಳನ್ನು ತಂದಿದ್ರು, ಅವುಗಳನ್ನು ವಾಪಸ್ ಪಡೀಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ತೀರ್ಮಾನ ರೈತರಿಗೆ ಸಿಕ್ಕಿರ್ತಕ್ಕಂಥ ವಿಜಯ, ವಿರೋಧ ಪಕ್ಷದವರಿಗೆ ಸಿಕ್ಕಿರ್ತಕ್ಕಂಥ ವಿಜಯ.
ಯಾಕಂದರೆ ಕಳೆದ 10 ತಿಂಗಳಿಗೆ ಹೆಚ್ಚು ಕಾಲದಿಂದ ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಐ ಡಿಮ್ಯಾಂಡ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಶುಡ್ ಗಿವ್ ದಿ ಕಾಂಪನ್ಸೇಷನ್ ದೋಸ್ ಹೂ ಲಾಸ್ಟ್ ದೇರ್ ಲೈವ್ಸ್ in the agitation. Minimum 25 lakhs compensation is to be given to. जो कम से कम सैकड़ों दिनों से लड़ रहे हैं और वो भूखे रहे, प्यासे रहे. ಕೃಷಿ ಕಾಯ್ದೆ ಹಿಂಪಡೆದಿರುವ ಕೇಂದ್ರ ಸರ್ಕಾರದ ಬಗ್ಗೆ ಹಲವು ಅನುಮಾನ ಹುಟ್ಟುಹಾಕಿದೆ ಅಂತ ರಾಮನಗರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಉತ್ತರ ಭಾರತದಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ರು, ಆದರೆ ಕೇಂದ್ರ ರೈತರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ. 5 ರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ಕೃಷಿ ಕಾಯ್ದೆ ಹಿಂಪಡೆದಿರಬಹುದು ಅಂತ ಎಚ್ಡಿಕೆ ಹೇಳಿದರು. ಕೃಷಿ ಕಾಯ್ದೆಯನ್ನ ರಾತ್ರೋರಾತ್ರಿ ಕಳೆದ ಹಲವಾರು ತಿಂಗಳಿಂದ ಅಂದರೆ 1 ವರ್ಷದ ಮೇಲಾಗಿದೆ ರೈತರು ಬೀದಿನಲ್ಲಿ ಪ್ರತಿಭಟನೆ ನಡೆಸಿದಂಥದ್ದೇ ನಡೀತು. ಉತ್ತರ ಇಂಡಿಯಾದಲ್ಲಿ ಯಾವುದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ಈಗ 5 ರಾಜ್ಯಗಳ ಚುನಾವಣೆಯ ಹಿನ್ನೆಲೆಯಲ್ಲಿ ತಗೋತೀವಿ ಅಂತಕ್ಕಂಥ ಹೇಳಿದ್ದಾರೋ, ಈ ಅಬ್ರಪ್ಟಾಗಿ ಇವತ್ತಿಂಥ ಒಂದು ನಿರ್ಧಾರ ಯಾರು ಇವರಿಗೆ ಈಗ ಜ್ಞಾನೋದಯ ಮಾಡಿದ್ದು ಇಲ್ಲ, ಏನಾದರೂ ಇದರ ಸಾಧಕ ಬಾಧಕಗಳ ಬಗ್ಗೆ ಈಗಲೇ ಏನಾದರೂ ಜ್ಞಾನೋದಯ ತರ್ತಕ್ಕಂಥದ್ರಲ್ಲಿ ಯಾರು ಇವರಿಗೆ ಇದನ್ನು ವಾಪಸ್ ತಗೋಬೇಕು ಅಂತಕ್ಕಂಥದ್ದಕ್ಕೆ ಮನವರಿಕೆ ಮಾಡಿದ್ದಾರೆ, ತರಾತುರಲ್ಲಿ ಯಾಕೆ ತಂದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಮೂಲ ಪ್ರಶ್ನೆ. ಮೊದಲೇ ತೀರ್ಮಾನಕ್ಕೆ ಬರ್ಬೋದಾಗಿತ್ತು. 1 ವರ್ಷದ ನಂತರ ಈಗ ಇದು ತರಾತುರಲ್ಲಿ ಈಗ ವಿಧೇಯಕ ವಾಪಸ್ ಪಡಿತೀವಿ ಅಂತ ಇರತಕ್ಕಂಥದ್ದು ರಾಜಕೀಯ ಉದ್ದೇಶವೋ ಇಲ್ಲ ಈಗ ಮನವರಿಕೆಯಾಗಿ ತೆಗಿತಾ ಇದ್ದಾರೋ, ಇದನ್ನು ಸ್ಪಷ್ಟನೆಯನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ರೈತರ ಆಂದೋಲನ ತಕ್ಷಣ ಹಿಂಪಡೆಯುವುದಿಲ್ಲ, ಸಂಸತ್ನಲ್ಲಿ ಕೃಷಿ ಕಾಯ್ದೆ ರದ್ದಾಗಬೇಕು ಅಂತ ಭಾರತೀಯ ಕಿಸಾನ್ ಯೂನಿಯನ್ ನಾಯಕ ರಾಕೇಶ್ ಟಿಕಾಯತ್ ಹೇಳಿದ್ದಾರೆ. ಅಲ್ಲದೆ ಸಂಸತ್ನಲ್ಲಿ ಕೃಷಿ ಕಾನೂನುಗಳನ್ನು ರದ್ದುಪಡಿಸುವ ದಿನಕ್ಕಾಗಿ ನಾವು ಕಾಯ್ತೇವೆ. ಎಂಎಸ್ಪಿ ಜೊತೆಗೆ ಸರ್ಕಾರವು ರೈತರ ಇತರ ಸಮಸ್ಯೆಗಳನ್ನು ಚರ್ಚಿಸಬೇಕು, ನಂತರವೇ ಪ್ರತಿಭಟನಾ ನಿರತ ರೈತರು ತಮ್ಮ ಮನೆಗಳಿಗೆ ಮರಳುತ್ತಾರೆ ಅಂತ ರಾಕೇಶ್ ಟಿಕಾಯತ್ ಹೇಳಿದ್ದಾರೆ. ಇನ್ನುಳಿದ 10 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.